ಸ್ಪೆಷಲ್ ಆಗಿ ಹೇಳ್ತಿದ್ರೆ ಆನೆಗಳಿಗೆ ಇದೊಂದು ರೀತಿ ಮಜಾ ಹಬ್ಬ, ಹಾಲಿಡೇಸ್ ಹಬ್ಬ, ಹಬ್ಬ ಹಬ್ಬ ಅಂತ ನಮ್ಮ ನಾಡ ಹಬ್ಬ ದಸರಾ. ಹಾಗಾಗಿ ಸರ್ ಫಸ್ಟ್ ನೋಡ್ತಾ ಇದೀವಲ್ಲ, ಇದು ಯಾವುದು, ಇದ್ರ ಹೆಸರೇನು? ಕಂಜನ್ ಅಂತ ಹೇಳಿ. ಓ ಕಂಜನ್. ಸರ್ ಇವರು ನಮ್ಮ ಪರಿಚಯ ಮಾಡ್ಕೊಡ್ಲಿ, ನಮ್ಮ ವೆಟರ್ನರಿ ಡಾಕ್ಟರ್ ಮುಜೀಬ್ ಅಂತ ಹೇಳಿ, ನಮಸ್ತೆ ಆಮೇಲೆ ಮತ್ತೆ ಅಕ್ರಮ್ ಅಂತ ಹೇಳಿ. ನಮಸ್ಕಾರ. ಇವರು ತುಂಬಾ ವರ್ಷಗಳಿಂದ ದಸರಾ ಮಾಡ್ತಾನೆ ಇರ್ತಾರೆ. ಇವರೇ ಎಲ್ಲ ನಮ್ಗೆ ಈಗ ಬಲಗೈ ಮತ್ತೆ ಎಡಗೈ ತರ. ಸೊ ಅವರೇ ಎಲ್ಲ ದಸರಾ ಇದು ಉಸ್ತುವಾರಿ ಇದು ಮಾಡೋದು. ಆಮೇಲೆ ನಮ್ಮ ರೇಹಾನ್ ಅಂತೇಳಿ ಸ್ಪೆಷಲ್ ಟೀಮ್ ಹುಡುಗ ಅವನು. ನಮಸ್ತೆ. ಈಗ ಅವನಿಗೆ ಉದಯೋನ್ಮುಖ ಇದು ಈಗ ನಮ್ಮ ದಸರಾ ಇದನ್ನ ನೋಡ್ಕೊಳಕ್ಕೆ ಹೊಸ ಇದು. ಓಕೆ. ಕಂಜನ್ ಬಗ್ಗೆ ಹೇಳ್ಬೇಕಂದ್ರೆ ಕಂಜನ್ ಯಾವ ರೀತಿ, ಎಲ್ಲಿಂದ ತಗೊಬಂದಿದ್ದು, ಯಾವ ಕಾಡಿಂದ? 14ರಲ್ಲಿ ಹಾಸನ್ ಒಂದು ಇದನ್ನ ಹಿಡಿತೀವಿ, ಕ್ಯಾಪ್ಚರ್ ಮಾಡ್ತೀವಿ. ತುಂಬಾ ಎಲಿಫೆಂಟ್ಸ್ಗಳನ್ನ, ಒಂದು 23 ಎಲಿಫೆಂಟ್ಸ್ಗಳನ್ನ ಕ್ಯಾಪ್ಚರ್ ಮಾಡ್ತೀವಿ ಹಾಸನ್ ಇದರಲ್ಲಿ. ಸೊ ಆ ಟೈಮಲ್ಲಿ ಕ್ಯಾಪ್ಚರ್ ಮಾಡಿರುವಂತ ಆನೆ ಇದು ಕಂಜನ್ ಅಂತೇಳಿ. ಹಾಸನ್ ಇದರಲ್ಲಿ ಎಸ್ಲೂರು ಅಂತೇಳಿ ರೇಂಜ್, ಸಕಲೇಶ್ಪುರದ ಹತ್ರ ಬರುತ್ತಲ್ಲ ಅಲ್ಲಿ ಕ್ಯಾಪ್ಚರ್. ಇದು ಯಾವುದೇ ಆನೆಗಳು ನೋಡಿ ಬಾಡಿ ಸೈಜ್ ಈ ತರ ಇತ್ತಂದ್ರೆ ಇವೆಲ್ಲ ಮಲೆನಾಡು ಆ ಕಡೆ ಹಿಡಿದಿರುವಂತಾನೆ ಅರ್ಥ. ಹೇಗೆ ಬಾಡಿ ಸೈಜ್ ಅಂದ್ರೆ ದಪ್ಪ ಇರ್ತವೆ ಅಂತಲ್ಲ, ಅಥವಾ ಹೈಟು ಮತ್ತೆ ಇದನ್ನ ದಪ್ಪ ಎರಡನ್ನೂ, ವಿಡ್ತು ಮತ್ತೆ ಹೈಟ್ ಎರಡನ್ನೂ ನೋಡಿದಾಗ, ಈಗ ನೀವು ಫಾರ್ ಎಕ್ಸಾಂಪಲ್ ನೀವು ಬಂಡೀಪುರ ಆನೆಗಳು ನೋಡಿರ್ತೀರಿ, ತೆಳುವಾಗಿ ಇದು ತಮಿಳಿಯನ್ಸ್ ಇದು ಬರುತ್ತಲ್ವಾ, ಏನಂದ್ರೆ ತಮಿಳ್ನಾಡು ಮತ್ತೆ ಇದು ಡ್ರೈಯರ್ ಬೆಲ್ಟ್ ಅದು. ಸೊ ಅಲ್ಲಿ ಏನಂತಂದ್ರೆ ಸ್ವಲ್ಪ ಅಲ್ಲಿ ಇದಕ್ಕೆ ಏನು ಟೊಫೋಗ್ರಾಫಿಗೆ ಹೊಂದುವಂಗೆನೆ ಬಾಡಿ ಸೈಜನ್ನ ಮಾಡ್ಕೊಂಡಿರ್ತಾವೆ. ಇಲ್ಲಿ ಈ ಮಲೆನಾಡಲ್ಲಿ ಏನಂತಂದರೆ ಇದು ಜಾಸ್ತಿ, ಮಳೆ ಜಾಸ್ತಿ, ಚಳಿ ಜಾಸ್ತಿ ಮತ್ತು ಗುಡ್ಡುಗಾಡುಗಳು, ಅದಕ್ಕೆ ತಕ್ಕಂತೆ ಬಾಡಿ ಸೈಜು ಮತ್ತು ಸ್ಕಿನ್ ಎಲ್ಲ ದಪ್ಪ ಆಗ್ತಾ ಹೋಗುತ್ತೆ. ಸೊ ಆ ಥರ ಅಲ್ಲಿ ಎಲಿಫೆಂಟ್ ಸೈಜು ಮತ್ತು ಇಲ್ಲಿ ಎಲಿಫೆಂಟ್ ಸೈಜ್ಗೆ ವೇರಿಯೇಷನ್ ಇದ್ದೇ ಇರುತ್ತೆ. ನಾವೆಲ್ಲ ಕೇಳಿರ್ತೀವಿ ಮಲೆನಾಡು ಹುಡುಗಿರು ತುಂಬ ಚೆನ್ನಾಗಿರ್ತಾರೆ ಅಂತ. ಹುಡುಗಿರಷ್ಟೇ ಅಲ್ಲ, ಆನೆಗಳಿಗೂ ತುಂಬ ಸಖತ್ ಹೇಳಿ ಮಾಡಿಸಿದ ವೆದರ್ ಅಂತ ಇವಾಗ ಸರ್ ಹೇಳೋದ್ರಿಂದ ಗೊತ್ತಾಯಿತು. ಸರ್ ಮೊಟ್ಟ ಮೊದಲನೇ ಬಾರಿಗೆ ದಸರಾಗೆ ಆನೆಗಳನ್ನ ಆರಂಭ ಮಾಡಿದ್ದು ಯಾವಾಗಲಿಂದ ಸರ್? 1610ರಿಂದನೇ ರಾಜ್ ಒಡೆಯರ್ ಅಂತ ಹೇಳಿರ್ತಾರೆ. ಸೊ ಅವಾಗ ಮೈಸೂರು ಸಂಸ್ಥಾನ ಏನಿದ್ರಲ್ಲಿ ಶ್ರೀರಂಗಪಟ್ಟಣದಲ್ಲಿ ಸ್ಟಾರ್ಟ್ ಆಗಿರುತ್ತಲ್ಲ, ಅಲ್ಲಿಂದನೇ ಆನೆಗಳನ್ನ ಯೂಸ್ ಮಾಡ್ತಾ ಬಂದಿದ್ದಾರೆ. ಆನೆಗಳನ್ನೇ ಪರ್ಟಿಕ್ಯುಲರ್ ಆಗಿ ಏನಕ್ಕೆ ಉಪಯೋಗಿಸ್ತಾ ಇದ್ರು? ಯಾಕಂದ್ರೆ ಕುದುರೆಗಳಿತ್ತು. ಏನಂತಂದರೆ ಈಗ ಫಸ್ಟು ದಸರಾ ವಿಜಯದಶಮಿ ಅಂತ ಹೇಳ್ಬಿಟ್ಟು ಇವರು ವಿಜಯನಗರ ಸಾಮ್ರಾಜ್ಯ ಇತ್ತಲ್ಲ 14 ಮತ್ತು 15ನೇ ಶತಮಾನದಲ್ಲಿ, ಅಲ್ಲಿ ಯಾವುದು ಮಹಾನವಮಿ ಅಂತೇಳಿ ಆಚರಿಸ್ತಿದ್ರು. ಆ್ಯಕ್ಚುಲಿ ಅಲ್ಲಿ ಸ್ಟಾರ್ಟ್ ಆಗಿರೋದು. ಅದರದ್ದು ಒಂದು ಪಾರ್ಟ್ ಆಗಿ ಮೈಸೂರು ಇತ್ತು, ಪಾಳೆಗಾರಿಕೆ ಇದರಲ್ಲಿ ಇವ್ರು ಮಾಡ್ತಾಯಿದ್ರು. ಅದು ವಿಜಯನಗರ ಸಾಮ್ರಾಜ್ಯದಲ್ಲಿ ಬರ್ತಾಯಿತ್ತು. 16ನೇ ಶತಮಾನದಲ್ಲಿ ಇವರು ಡೆಕ್ಕನ್ ಇವ್ರು ಬರ್ತಾರೆ ಸುಲ್ತಾನ್ರು, ಅವರು ಇದಕ್ಕೆ ದಾಳಿಗೆ ಒಳಗಾಗಿ ಇದು ಆಗುತ್ತೆ, ಏನು ವಿಜಯನಗರ ಸಾಮ್ರಾಜ್ಯ ಪತನ ಆಗುತ್ತೆ. ಆ ಪತನ ಆದಮೇಲೆ ಇಲ್ಲಿ ಮೈಸೂರು ಇದು ಪಾಳೆಗಾರಿಕೆ ಸ್ಟಾರ್ಟ್ ಆಗುತ್ತೆ.